ಎಲ್ಲ ಒಟ್ಟು ವಿತ್ 3 ಫ್ಲೋರ್ಸಲ್ಲಿ ಇದೆ. 8000 ಸ್ಕ್ವೇರ್ ಫೀಟಲ್ಲಿ ಇದೆ ನಮ್ಮದು. ಸೊ ಬರ್ತೀರಾ, ಒಂದು ಟ್ರಾನ್ಸ್ಫಾರ್ಮೇಷನ್, ನಿಮ್ಮದೊಂದು ಗೋಲ್ ಇರುತ್ತೆ. ಸೊ ನಾನು ಈ ಡಿಫೈನ್ಡ್ ಶೇಪಲ್ಲಿ ಇರಬೇಕು ಅಂತ. ಸರಿ, ಹಾಯ್ ತಗೋ ವ್ಲಾಗ್ ಸ್ಟಾರ್ಟ್ ಮಾಡು. ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರಿ, ಆಲ್ರೆಡಿ ಲೇಟ್ ಆಗಿದೆ. 8:04 ಆಗ್ತಾ ಬಂತು. ಜಿಮ್ಗೂ ಲೇಟ್ ಆಗ್ಬಿಟ್ಟಿದೆ. ಬನ್ನಿ ರೆಡಿ ಆಗ್ಬಿಟ್ಟು ಜಿಮ್ಗೆ ಹೋಗ್ಬಿಡೋಣ. ಸೊ ಇವಾಗ ಜಿಮ್ಗೆ ಹೋಗ್ತಿದ್ದೀನಿ. ನನ್ನ ಜೊತೆ ನನ್ನ ಫ್ರೆಂಡು ಇದ್ದಾಳೆ. ಜಿಮ್ಮು ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ಸೊ ವಾಕ್ ಮಾಡ್ತಾ ಹೋಗ್ತಿದ್ದೀವಿ. ಆ್ಯಂಡ್ ಮೇಯ್ನ್ಲಿ ಈ ವ್ಲಾಗ್ ಬಂದುಬಿಟ್ಟು ಸಂಡೇ ಏನು ಮಾಡ್ತೀನಿ ಅಂತ. ಯೂಶ್ವಲಿ ಬ್ಯಾಂಗ್ಳೂರಲ್ಲಿರೋ ಎಲ್ಲರೂ ಆಲ್ಮೋಸ್ಟ್ ಸಂಡೇ ಅಂದರೆ ಸುತ್ತಾಡೋದು ಹಾಗಿರುತ್ತೆ. ಬಟ್ ನಾನು ತುಂಬ ಲೇಸಿ, ಮಲಗಿದ್ರೆ ಎದ್ದೇಳೋಕ್ಕೆ ಮನ್ಸು ಬರೋಲ್ಲ. ಅಂಥದ್ರಲ್ಲಿ ನಾಳೆ ಫಿಶ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಶೂ ಹಾಕೊಂಡು ಜಿಮ್ಮಿಗೆ ಫುಲ್ ರೆಡಿ ಆಗ್ತಾವಳೆ. ಬಾಯ್, ಥ್ಯಾಂಕ್ ಯು. ಹುಗಿ ಎಲ್ಲ ಹಾಕೊಂಡು ಫುಲ್ ಅಕ್ಕಂಗೆ ಖುಷಿ ಅಕ್ಕಂಗೆ. ಅಂದರೆ ವ್ಲಾಗ್ ಮಾಡ್ತಿದ್ದೀವಿ ಅಂದರೆ ನಾವೇ ಕೇಳಿಕೊಂಡು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳಬೇಕು. ಬಟ್ ಇವ್ರು ಬಂದುಬಿಟ್ಟು ಕೇಳಿದ್ರಲ್ಲ ಚಾನಲ್ ಕೊಡಿ ಅಂತ, ನಿಜವಾಗ್ಲೂ ಖುಷಿ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ 200 ಸಬ್ಸ್ಕ್ರೈಬರ್ಸ್. ಫಸ್ಟ್ ವ್ಲಾಗಿಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಅವರು ಇಷ್ಟು ಸಪೋರ್ಟ್ಸ್ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು 30 ಅಥವಾ 40-45 ಆ ಥರ ಸಬ್ಸ್ಕ್ರೈಬರ್ಸ್ ಬಂದು ಆಮೇಲೆ ಒಂದು 1 ಮಂತ್ 2 ಮಂತ್ ಆದಮೇಲೆ ಜಾಸ್ತಿ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಫಸ್ಟ್ ವೀಡಿಯೋಗೆ 200 ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲ್ ಇವಾಗ ನಾನು ನನ್ನ ಜಿಮ್ಗೆ ರೀಚ್ ಆದೆ. ಇದು ಬಂದುಬಿಟ್ಟು K17 ಜಿಮ್ ಅಂತ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಟ್ರೈನರ್ ಆಗಿಲ್ಲ ಅಥವಾ ಓನರ್ ಆಗಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಿಮ್ಗೆ ಯಾವ ಥರ ಬೇಕು ಅಥವಾ ಹೆಂಗೆ ಬೇಕೋ ಅದೆಲ್ಲ ಟ್ರೈನ್ ಮಾಡ್ತಾರೆ. ನಿಮ್ಮದು ಜಿಮ್ ಬಗ್ಗೆ ಏನಾದರೂ ಫೆಸಿಲಿಟಿ ಆ ಥರ ಏನಾದರೂ ಹೇಳಿ. ಇದೆ ನಮ್ಮದು ಜಿಮ್ ಒಂದು K17 ಆ್ಯಪಲ್ ಫಿಟ್ನೆಸ್ ಅಂತ. ಸೊ ನಮ್ಮಲ್ಲಿ ಎಲ್ಲ ಥರದ ಫೆಸಿಲಿಟೀಸ್ ಇದೆ. ಲೈಕ್ ಜಿಮ್ಮು, ಡ್ಯಾನ್ಸು, ಕರಾಟೆ, ಯೋಗ, ಜುಂಬಾ, ಸೊ ಎಲ್ಲ ಇದೆ. ಕರಾಟೆ ಅನ್ನೋದೆಲ್ಲ ಒಟ್ಟು ವಿತ್ 3 ಫ್ಲೋರ್ಸಲ್ಲಿ ಇದೆ. 8000 ಸ್ಕ್ವೇರ್ ಫೀಟಲ್ಲಿ ಇದೆ ನಮ್ಮದು. ಸೊ ಇಲ್ಲಿ ಬಂದರೆ ನಮ್ಗೆ 100% ರಿಸಲ್ಟ್ ಪಕ್ಕ ಇದೆ. ಓಕೆ, ಸೊ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಾದ್ರೆ ಕಂಪಲ್ಸರಿ. ಸೊ ಕೋಚ್ ಇರ್ತಾರೆ ನಿಮಗೆ, ಬೆಳಗ್ಗೆ 5 ನೈಟ್ 10 ತನಕ ಇರ್ತಾರೆ ಟ್ರೈನರ್ಸ್ ಇರ್ತಾರೆ. ಸೊ ಇವಾಗ ಬನ್ನಿ ನನಗೆ ಫಸ್ಟ್ ಟ್ರೈನ್ ಮಾಡೋ ಟ್ರೈನರ್ನ ಮಾತಾಡ್ಸೋಣ. ಹಾಯ್ ಸರ್. ಹಾಯ್ ಮೇಡಮ್. ಸರ್ ನಿಮ್ಮ ಜಿಮ್ ಬಗ್ಗೆ ಏನಾದರೂ ನಿಮ್ಮ ಫ್ರೆಂಡ್ ಬಗ್ಗೆ ಏನಾದರೂ ಹೇಳ್ಬೋದಲ್ಲ? ಬನ್ನಿ, ರಿಸಲ್ಟ್ ಗ್ಯಾರಂಟಿ ಇರುತ್ತೆ 100%. ಸೊ ಮೆನ್ ಇಬ್ರಿಗೂ ಟ್ರೈನ್ ಮಾಡ್ತೀವಿ. ಸೊ 5 ಮೆಂಬರ್ಸ್ ಟ್ರೈನರ್ಸ್ ಇದೀವಿ, ಯಾರು ಬೇಕಾದ್ರೂ ಟ್ರೈನ್ ಮಾಡ್ತೀವಿ. ಓಕೆ, ಎಷ್ಟು ಇಯರ್ ಇಂದ ಈ ಜಿಮ್ ಓಪನ್ ಇದೆ? ಸೊ ಆಯ್ತು 6 ಇಯರ್ಸ್ ಆಯ್ತು. ಓಕೆ ಗೈಸ್, 6 ಇಯರ್ಸ್ ಇಂದ ಆ ಜಿಮ್ ನಡೀತಾ ಇದೆ. ಅಂಡ್ ನನ್ಗೆ ಗೊತ್ತಿರೋ ಪ್ರಕಾರ ನೀವು ಇಲ್ಲೇ ಟ್ರೈನ್ ಆಗಿರೋದು, ಅದಕ್ಕೆ ಇವಾಗ ಟ್ರೈನರ್ ಆಗಿದ್ದೀರಾ. ಅಂಡ್ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಆಲ್ರೆಡಿ ಇಲ್ಲಿ ನೋಡ್ಬೋದು. ಸೊ ಇವಾಗ ಪ್ರತಿ ಜಿಮ್ಮಲ್ಲೂ, ಎಲ್ಲ ಜಿಮ್ಮಲ್ಲೂ ಮಷಿನ್ಸ್ ಇರುತ್ತೆ, ಟ್ರೈನರ್ಸ್ ಎಲ್ಲರೂ ಇರ್ತಾರೆ. ಬಟ್ ನನ್ನ ಜಿಮ್ಮಲ್ಲಿ ಏನು ಸ್ಪೆಷಾಲಿಟಿ ಏನಂದ್ರೆ ಟ್ರೈನರ್ಸ್. ಸೊ ನಮ್ಮ ಜಿಮ್ ಟೈಮಿಂಗ್ಸ್ ಬೆಳಿಗ್ಗೆ 5:30 ಇಂದ ಮಂಡೇ ಟು ಸ್ಯಾಟರ್ಡೆ ಮಾರ್ನಿಂಗ್ 5:30 ಇಂದ ನೈಟ್ 10:30 ವರೆಗೂ ಇರುತ್ತೆ. ಸಂಡೇ ಮಾರ್ನಿಂಗ್ 6 to 11, ಈವ್ನಿಂಗ್ 4 to 9 ಇರುತ್ತೆ. ನಮ್ಮ ಜಿಮ್ಮಲ್ಲಿ ಸ್ಪೆಷಾಲಿಟಿ ಏನಂದ್ರೆ 24/7 ಟ್ರೈನರ್ಸ್ ಇರ್ತಾರೆ. ಸೊ ಹೇಗೆ ಹೇಳ್ಕೊಡ್ತಾರೆ ಅಂದ್ರೆ ಫ್ರಮ್ ಸ್ಕ್ರಾಚ್ ಹೇಳ್ಕೊಡ್ತಾರೆ. ಅಂದ್ರೆ ನಮ್ಮ ಹತ್ರ ಇರೋ ಎಲ್ಲ ಟ್ರೈನರ್ಸ್ ಅಷ್ಟೇ ವೆಲ್ ಸರ್ಟಿಫೈಡ್ ಟ್ರೈನರ್ಸ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ಸ್ ಎಲ್ಲ ಇರುತ್ತೆ. ಆಮೇಲೆ ತುಂಬಾ ಫ್ರೆಂಡ್ಲಿ ಇರ್ತಾರೆ. ಸೊ ಈ ವಿತೌಟ್ ಇವಾಗ ಮಕ್ಳಿಗೆ LKG ಇಂದ ಹೇಗೆ ABCD ಇಂದ ಹೇಳ್ಕೊಡ್ತಾರೆ, ಅದೇ ತರ ಕ್ಲೈಂಟ್ಸ್ ಹೇಳ್ಕೊಡ್ತಾರೆ. ಸೊ ಹಾಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ನೀವೇನಾದ್ರು ಬಂದ್ರೆ ನಾವು ನಿಮ್ ಗೋಲ್ ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಯೂಶುವಲ್ ಆಗಿ ಜಿಮ್ಗೆ ನೀವೆಲ್ಲರೂ ಏನಕ್ಕೆ ಬರ್ತೀರಾ? ಒಂದು ಟ್ರಾನ್ಸ್ಫಾರ್ಮೇಶನ್, ನಿಮ್ದೊಂದು ಗೋಲ್ ಇರುತ್ತೆ. ಸೊ ನಾನು ಈ ಡಿಫೈನ್ಡ್ ಶೇಪಲ್ಲಿ ಇರಬೇಕು ಅಂತ. ನಮ್ಮ ಜಿಮ್ಗೆ ನೀವು ಬಂದ್ರೆ ನಾವು ನಿಮಗೆ ಆ ಗೋಲ್ ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೇವೆ. ನಮ್ಮ ಜಿಮ್ಮಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂದ್ರೆ ಟ್ರೈನರ್ಸ್ ನಿಮ್ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಈ ಒಂದು ಫಾರ್ಮ್ ಅನ್ನ ನೀವು ಕೇಳಿದ್ರೆ ನೀವು ಎಷ್ಟೇ ಸರಿ ಮಿಸ್ಟೇಕ್ ಮಾಡಿದ್ರೆ ನಾವು 1000 ಟೈಮ್ಸ್ ಬೇಕಾದ್ರೂ ಹೇಳ್ಕೊಡ್ತೇವೆ. ಅದೊಂದು ನಮ್ಮ ಜಿಮ್ದು ಇಂಪಾರ್ಟೆನ್ಸ್ ಏನಂದ್ರೆ, ಆಮೇಲೆ ಎಕ್ವಿಪ್ಮೆಂಟ್ಸ್, ಪ್ರತಿ ಜಿಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಹಂಗೆ ಕಾರ್ಡಿಯೋ ಸೆಷನ್ ಆಗಿರ್ಬೋದು, ಕ್ರಾಸ್ಫಿಟ್ ಸೆಷನ್ ಆಗಿರ್ಬೋದು, ಮಸಲ್ ಟ್ರೈನಿಂಗ್ ಸೆಷನ್ ಆಗಿರ್ಬೋದು, ಅದೆಲ್ಲ ಇನ್ ನಂಬರ್ಸ್ ಆಫ್ ಆಗಿರುತ್ತೆ. ಬಟ್ ಅಲ್ಲಿ ಇನ್ನೊಂದೇನು, ಸೊ ನೀವು ನೋಡ್ಬೋದು ರೇಟಿಂಗ್ಸ್ ಎಲ್ಲ 5 ಸ್ಟಾರ್ ರೇಟಿಂಗ್ಸ್ ಇದೆ. ಸೊ ರಿವ್ಯೂಸ್ ಎಲ್ಲ ಇರುತ್ತೆ. ನೀವು ಜಿಮ್ ನ ನೋಡ್ಬಿಟ್ಟು ಒಂದ್ಸರಿ ನಮ್ಮ ಜಿಮ್ ನ ವಿಸಿಟ್ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಮ್ಮ K17 ಆಪಲ್ ಫಿಟ್ನೆಸ್ ಜಿಮ್ ಹೇಗಿದೆ ಅಂತ. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಾನು ಅವಾಗಲೇ ಹೇಳ್ದಂಗೆ ಈ ಜಿಮ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನಿಮ್ಗೆ ಏನ್ ಬೇಕೋ ಅದನ್ನ ಅಥವಾ ಯಾವ ತರ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅದನ್ನ ನೀವು ಮುಜುಗರ ಇಲ್ಲದೆ ಬರೀ ಇಂಥದೆಯ. We've been waiting for so long. We've been waiting for this time to begin. We ain't getting any older. I kind of feel a little. ಸೊ ಫೈನಲಿ ಗೈಸ್, ಇವತ್ತಿದ್ದು ಜಿಮ್ ಮುಗೀತು. ಟೈಮ್ ಎಷ್ಟಾಯ್ತ್ರಿ? 10 o'clock. ಓಕೆ, 10 o'clock ಆಲ್ರೆಡಿ ಆಯ್ತು. ಇವಾಗ PGಗೆ ಹೋಗ್ಬಿಟ್ಟು, ಗೊತ್ತಿಲ್ಲ ಆಂಟಿ ಊಟ ಇಟ್ಟಿರ್ತಾರೋ ಇಲ್ವೋ, ಏನ್ ಮಾಡಿರ್ತಾರೋ ಅಂತ. ಬನ್ನಿ PGಗೆ ಹೋಗ್ಬಿಟ್ಟು ಅಲ್ಲಿ ಸಿಗೋಣ.
ಹ್ಮ್ ಗೈಸ್ ನನ್ನ ಫ್ರೆಂಡ್ ಇವಾಗ ಎಣ್ಣೆ ಹಾಕ್ತಿದ್ದಾಳೆ ತಲೆಗೆ. ಸೊ ನಾಳೆ ಸಂಡೇ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಮಿಕ್ಕಿದೆಲ್ಲ ನೋಡೋಣ ಅಂತ. ಆಲ್ರೆಡಿ ಟೈಮು 10:56 ಆಗಿದೆ ಗೈಸ್. 10:56 ಆಗಿದೆ. ಇವತ್ತು ಸ್ಯಾಟರ್ಡೆ, ಸೊ ನಾಳೆ ಸಂಡೇ ಆರಾಮಾಗಿ ಎದ್ದೇಳ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ ಸ್ವಲ್ಪ ಲೇಟಾಗಿ ಮಲ್ಕೋತಿದ್ದೀನಿ. ಸರಿ, ಬೆಳಿಗ್ಗೆ ಎದ್ದು ಎಷ್ಟು ಗಂಟೆಗೆ ಎದ್ದೇಳ್ತೀನಿ, ಏನೇನು ಮಾಡ್ತೀನಿ ಅಂತ ನಾಳೆ ನೋಡೋಣ ಗೈಸ್. ಬಾಯ್ ಬಾಯ್, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಫೈನಲಿ ಎದ್ಬಿಟ್ಟೆ. ಟೈಮ್ ಆಲ್ರೆಡಿ 8:27. ಫಸ್ಟ್ ಟೈಮ್ ಸಂಡೇ ಇಷ್ಟು ಬೇಗ ಎದ್ದಿರೋದು. ಗೊತ್ತಿಲ್ಲ ನನಗೂ ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂತ. ಮೇ ಬಿ ವ್ಲಾಗ್ ಮಾಡ್ತಿದ್ದೀನಲ್ಲ ಅದಕ್ಕೆ ಅನ್ಸುತ್ತೆ. ಆ್ಯಂಡ್ ತುಂಬ ಕೆಲಸ ಇದೆ. ಇವಾಗ ಸ್ನಾನ ಮಾಡಿ ಡ್ರೆಸ್ ವಾಶ್ ಕೊಟ್ಟು ಆಮೇಲೆ ತಿಂಡಿ ಮಾಡಿ ಆಮೇಲೆ ಫಿಶ್ ತಗೊಬರಕ್ಕೆ ಹೋಗಬೇಕು. ಸೊ ತುಂಬ ಕೆಲಸ ಇರೋದ್ರಿಂದ ಬೇಗ ಎದ್ಬಿಟ್ಟೆ. ಸರಿ ಬನ್ನಿ ಅಷ್ಟು ಫ್ರೆಶ್ ಅಪ್ ಆಗಿ. ಸೊ ಫೈನಲಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಆಯಿತು. ಇವಾಗ ಏನಂದರೆ ಲೈಕ್ ಮ್ಯಾಗಿ ಮಾಡಬೇಕು ಅನ್ನೋದಿದೆ. ಬಟ್ ಅದಕ್ಕಿಂತ ಮುಂಚೆ ನನ್ನ ಫ್ರೆಂಡಿಗೆ ರಜೆ ಹಾಕಿಸ್ಬೇಕು. ಇವತ್ತು ಅವಳು ಡ್ಯೂಟಿ ಇದೆ, ಬಟ್ ಸ್ಟಿಲ್ ಅವ್ಳು ರಜೆ ಹಾಕಿಸ್ಬೇಕು ಅನ್ನೋದು ಒಂದು ಟಾಸ್ಕ್ ಆಗಿಬಿಟ್ಟಿದೆ. ಸೊ ಅವಳೆಲ್ಲ ಟ್ರೈ ಮಾಡ್ತಿದ್ದಾಳೆ. ನೋಡ ಈ ಕಡೆ. ಹಲೋ ನಾನು ನಿಮಗೆ ರಜೆ ಬೇಕಿತ್ತು ಸೊ ಫಸ್ಟ್ ಅವಳು ಸರ್, ಎಮರ್ಜೆನ್ಸಿ ಅದಕ್ಕೆ ಹೊಟ್ಟೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಪಾಪ ನಂಗೆ ಕೇಳಿದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ರಜೆ ಹಾಕಿದಾಳೆ. ನೋಡಿ ಗೈಸ್, ನಮ್ಮ ಪಿ ಜಿ ಕಿಚನ್ನು ಇವತ್ತು ಇವಾಗ ನಾವು ಮ್ಯಾಗಿಗೆ ಎಗ್ ಹಾಕೋಣ ಅಂತಿದ್ದೀವಿ. ಎಗ್ ಮ್ಯಾಗಿ. ಈ ಕಡೆ ಮ್ಯಾಗಿಗೆ ಇಟ್ಟಿದ್ದೀವಿ, ಈ ಕಡೆ ಎಗ್. ಯಾಕೆ ನಲ್ಲಿ ನೀರು ಕುದೀತಿದೆ. ಒಳ್ಳೆ ಬ್ರೋ, ಇಷ್ಟೊಂದು ಅಡಿಗೆ ಬರುತ್ತಾ? ಮತ್ತೇನಮ್ಮ, ಮಂಗ್ಳೂರ್ ಆಯ್ತು. ಅಡಿಗೆನಾ? 20 ವರ್ಷ ಆಯ್ತು, ಇನ್ನು ಅಡಿಗೆ ಮಾಡಕ್ ಬಂದಿಲ್ಲ ಅಂದ್ರೆ ನಮ್ ಮನೆಯವ್ರು ಒದ್ದು ಹೊರಡಿಸ್ತಾರೆ ನನ್ನ. ಹಂಗ ಹೆಂಗ್ ಇದನ್ನ ಕಲ್ತಿರೋದು ನಮ್ಮ ಆಂಟಿಯಿಂದ. ನಮ್ ಲೀಲಾ ಆಂಟಿ ಅಂತಿದ್ದಾರೆ, ಅವರಿಂದ ಇದನ್ನ ಆನಿಯನ್ ಕಟ್ ಮಾಡೋದು ಕಲ್ತಿರೋದು. ಆಂಟಿ ಲವ್ ಯು. ಇಲ್ಲಿ ಬಾ. ಬೇಡ, ಚೆನ್ನಾಗಿರಲ್ಲ, ನಂಗೆ ಇಷ್ಟ ಆಗಲ್ಲ ಕೊತ್ತಂಬರಿ. ಹಾಕಿದ್ಯಾ? ಇಲ್ಲ, ಮತ್ತೆ ಬೇಯಿಸಕ್ ಇಡೋದು. ಸುಮ್ನೆ ನೀರು ನಾನು ಮಾಡ್ತೀನಿ, ನಂಗೆ ಮಾಡ್ತೀನಿ. ಆಯ್ತು ಕಣಮ್ಮ. ನೀನ್ ಆಯಿಲ್ ಹಾಕಿ ಅದಕ್ಕೆ 1 ಗಂಟೆ ಆಂಟಿ ಬೈಯಕ್ಕೋ. ಮಸಾಲೆ ಹಾಕಿ ಆಯ್ತು ಗೈಸ್, ಅರ್ಧಕ್ಕರ್ಧ ಹಾಕಿ ಆಯ್ತು. ಇನ್ನೊಂದು ಪ್ಯಾಕೆಟ್ ಇದೆ. ರೋಡೆಲ್ಲ ಟೇಸ್ಟ್ ಮಾಡ್ತಿದ್ದಲ್ಲೇನೆ. ಕ್ರೆಡಿಟ್ ಗೋಸ್ ಟು ಥ್ಯಾಂಕ್ಸ್. ಬಿಸಿ. One eternity later. ಅದಕ್ಕೆ ಇಷ್ಟ ಗೊತ್ತಾಗೋತಾಳೆ. ಬನ್ನಿ ಗೈಸ್, ನಾವು ಟ್ರೈ ಮಾಡ. ಇದು ಕೆಚಪ್ ಹಾಕಿದ್ರೆ ಚೆನ್ನಾಗಿರ್ತದೆ. ನಿನ್ ಕೆಚಪ್ ಅಲ್ಲೇ ಮುಳುಗಿಸ್ತೀನಿ ಕಣೆ ಸದ್ಯಕ್ಕೆ. ನಾನು ಎಲ್ಲದಕ್ಕೂ ಕೆಚಪ್ ಅಂತಾಳೆ. ಹ್ಮ್ ಸ್ವಲ್ಪ ಜಾಸ್ತಿ ಇದೆ, ಇದ್ರ ಹಾಕೋ. ನಂಗೆ ಇದೊಂದು ಅದು ಸಾಕ, ಅಷ್ಟು ಸಿಕ್ದು. ಬನ್ನಿ ಅಕ್ಕನ ಮನೆಗೆ ಹೋಗಿ, ಅಂದ್ರೆ ಟೈಲರ್ ಅಕ್ಕನ ಮನೆಗೆ ಹೋಗಿ, ಟೈಲರ್ ಅಕ್ಕನೂ ಅಂತ ಸುಮಕ್ಕನ ಮನೆಗೆ ಹೋಗ್ಬಿಟ್ಟು ಹಿಂಗೆ ಅಲ್ಲಿಂದ ಫಿಶ್ ತರಕ್ ಹೋಗೋಣ. ಅಂಡ್ ಆಲ್ಮೋಸ್ಟ್ ನಮ್ಮ ಉಡುಪಿಯಲ್ಲಿ ಅಥವಾ ನಮ್ಮ ಕಾರ್ಕಳ ಸೈಡ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಸಂಡೇ ಆದ್ರೆ ಫಿಶ್ ಅವರು ಒಂದು ಗಾಡಿ ಹಿಡ್ಕೊಂಡು ಪ್ಯಾಮ್ ಅಂತ ಹಿಡ್ಕೊಂಡು ಬರ್ತಾರೆ. ಬಟ್ ಇಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಹೋಗಿ ಫಿಶ್ ತಗೋಬೇಕು. ಒಂದು ಸ್ವಲ್ಪ ಫ್ರೆಶ್ ಆಗಿ ಸಿಗುತ್ತೆ. ಇಲ್ಲ
ಬನ್ನಿ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ. ಗೈಸ್ ಇದು ನಾನು ಆಕ್ಚುಲಿ ಮೊದ್ಲಿದ್ದ ರೂಮು. ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ತೋರ್ಸೋಣ. ಇವಾಗ ಅವ್ರ ಅಕ್ಕನ ಮನೆಗೆ ರೀಚ್ ಆದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲಿ ನಮ್ ಚಿನ್ನಿ? ಇವ್ರೇ ನಮ್ಮ ಅಕ್ಕ, ನಮ್ಮ ಓನರ್ ಅಕ್ಕ. ಸಾಕಾಗಿದ್ದೀರಾ? ಎಲ್ಲಿ ಮಗಳು? ನಮ್ ಚಿನ್ನಿ ಚೆನ್ನಾಗ್ ಬಂದಿದ್ದೀರಾ? ನಮ್ ಬಂಗಾರಿ ಮಲ್ಕೊಂಡವಳೆ. ನಮ್ಮ ಖುಷಿ ಅಂತ ನಮ್ಮೆಲ್ರ ಖುಷಿ. ಓಕೆ ಬಾಯ್. ನಾಳೆ ಬರ್ತೀನಿ, ಮತ್ತೆ ಬರ್ತೀನಿ. ಯಾವತ್ತು ಅದು ಇವಾಗ ಇರ್ಲಿ, ಇಲ್ಲ ಹೊಟ್ಟೆ ತಗೊಂಡ್ ಹೋಗ್ತೀನಿ. ಓಕೆ ಬಾಯ್ 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 ಬಾಯ್. ನಾಳೆ ಆತ ನಾಡ್ದು ಬರ್ತೀನಿ. ಬಂದ್ಬಿಟ್ವಿ ನಾವು. ನಮ್ ಜಿಮ್ ಪಾರ್ಟ್ನರ್ ಇಲ್ಲೇ ಇದಾರಪ್ಪ. ಹಾಯ್, ಹೆಂಗಿದ್ದೀರಾ? ಆಯ್ತಾ? ಸ್ಟಾರ್ಟ್ ಆಗಿದೆ, ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ. ಅಷ್ಟೊಂದು ಟೇಸ್ಟ್ ಆಗೇ ಇರಲ್ಲ. ತಿಮ್ಮಿಂಗ್ಲ ತರ ಇದೆ ನಂಗಂತೂ ಕಾಣಿಸೋದು. ಸಿಗಡಿ ಇದೆ. ಅಲ್ಲ ಫಿಶ್ ಫ್ರೈಗೆ ಫುಲ್ ಕಟ್ ಮಾಡ್ಬೇಡಿ. ಸೊ ಅವರೇ ಕಟ್ ಮಾಡಿ 2 ಪೀಸ್ ಬೇಡ, ಒಂದೇ ಪೀಸ್. ನನ್ ಫ್ರೆಂಡ್ ಪೂಜಾ ಅಂತಿದ್ದಾಳೆ, ಅವಳಿಗಂತೂ ಕ್ರಾಬ್ಸ್ ತುಂಬಾ ಇಷ್ಟ. ನೋಡೆ ನಿನ್ ಫೇವ್ರೆಟ್ ಪಿಜ್ಜಾ. ಸೊ ನಮ್ದು ಆಲ್ರೆಡಿ ವಿಡಿಯೋ ಅಲ್ಲ, ಫಿಶ್ ರೆಡಿ ಆಗ್ಬಿಡ್ತಿದೆ. ಬನ್ನಿ ಗೈಸ್, ಫಸ್ಟ್ ಹೋಗ್ಬಿಟ್ಟು ಫಿಶ್ ಫ್ರೈ ಮಾಡೋಣ. ಮ್ಯಾರಿನೇಟ್ ಮಾಡ್ಬೇಕು ಫಸ್ಟ್. ಇವಾಗ ಅಕ್ಕನ್ ಕಾಲ್ ಮಾಡ್ಬಿಟ್ಟು ರೈಸ್ ಮತ್ತೆ ಸಾಂಬಾರ್ ಮಾಡಕ್ ಹೇಳಿದೀನಿ. ಫಿಶ್ ಫ್ರೈ ನಾವ್ ಇವಾಗ ಪಿ ಜಿಂದಾನೆ ಮಾಡ್ಕೊಂಡು ಹೋಗ್ತಿದ್ವಿ. ಯಾಕಂದ್ರೆ ಲೈಕ್ ಪಿ ಜಿಲ್ ಒಂದ್ಸಲ ಮಾಡೋಣ, ನೆಕ್ಸ್ಟ್ ಟೈಮ್ ಅಕ್ಕನ್ ಮನೇಲಿ ಮಾಡೋಣ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇಲ್ಲ ಬ್ರೋ, ಇಲ್ಲಿ ನೋಡು ಬ್ರೋ, ಹಿಂಗ್ ಎತ್ತಿಟ್ನಲ್ಲ. ಉಪ್ಪೆಲ್ಲ ಇದ್ರಲ್ಲೇ ಹೋಗುತ್ತೆ. ನೀರೆಲ್ಲ ತೆಗ್ದ್ಬಿಟ್ಟು ಉಪ್ಪು ಹಾಕಿಡ್ಬೇಕು. ಅಟ್ಲೀಸ್ಟ್ ಒಂದು 1 hour ಆದ್ರೂ ಉಪ್ಪು ಹಾಕಿಡ್ಬೇಕು, ಇಲ್ಲಾಂದ್ರೆ ಉಪ್ಪು ಹೇಳ್ಕೊಳಲ್ಲ. ಬಟ್ ಆಲ್ರೆಡಿ 1 o'clock ಆಗಿದೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಲಾಸ್ಟ್ ಟೈಮ್ ಹಿಂಗೆ ಉಪ್ಪು ಹಾಕಿ ಇಡಕ್ ಆಗಿರ್ಲಿಲ್ಲ, ಟೈಮ್ ಆಗಿರೋದ್ರಿಂದ. ಬನ್ನಿ, ಇದಕ್ಕೆ ಏನೇನ್ ಹಾಕ್ಲಿ ಇವಾಗ ಹೇಳ್ತೀನಿ. ಎಗ್ಗನ್ನ ಫುಲ್ ಹಾಕ್ಬಾರ್ದು, ಸ್ವಲ್ಪ ತೆಗ್ದ್ಬಿಟ್ಟು ಜಸ್ಟ್ ಆಮ್ಲೆಟ್ ಮ್ಯಾನಿಪ್ಲೇಟು ಸೇರ್ಸುದು, ಮ್ಯಾನಿಪ್ಲೇಟ್ ಮಾಡುದು, ಊಟದ ಪ್ಲೇಟ್ ಮಾಡುದು, ಟಿಫನ್ ಪ್ಲೇಟ್ ಮಾಡುದು, ಪ್ಲಾಸ್ಟಿಕ್ ಪ್ಲೇಟ್ ಮಾಡುದು, ಪಾನಿಪುರಿ ಪ್ಲೇಟ್, ಗೋಬಿ ಪ್ಲೇಟ್, ಎಲ್ಲ ಪ್ಲೇಟು ಮಾಡುದು. ಸರಿ, ಇದು ಹಾಕೆ, ಲೆಮನ್ ಹಾಕೆ, ಹಿಂಡು. ಏನ್ ಮಾಡ್ತಿದ್ದೀರಾ? ನಾವು ಬಂದ್ಬಿಟ್ಟು ಪಲ್ಯ ಸಾಂಬಾರ್ ಮಾಡ್ತಾ ಇದೀವಿ, ಹೊಸಪೇಟೆ ಸ್ಪೆಷಲ್. ಓಹೋ, ಅಲ್ಲಿ ಹೊಸಪೇಟೆ ಸ್ಪೆಷಲ್ ಆಗ್ತಿದ್, ಮಂಗಳೂರು ಸ್ಪೆಷಲ್ ಆಗ್ತಿದೆ, ಅಷ್ಟೇ ಡಿಫ್ರೆನ್ಸ್. ವೈಟ್ ರೈಸ್ ಮಾಡೆ. ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಕ್ಲೀನಿಂಗ್ ಮಾಡ್ಕೊಂಡಿದ್ದೆ. ಮಲ್ಪ್ ಎಂಗ್ಲ ಫಿಶ್ ಫ್ರೈ ಹಾಕ್ಬಿಟ್ಟಿತ್ತೆ. ಎಲ್ಲ ಸಂಗೀತ ಅಲ್ಲಿ ರೆಡೆ ಜನ ಅಕ್ಕನ ಮನೇಲಿ ಮಾಡ್ಬೋದು ಫಿಶ್ ಫ್ರೈ. ಬಟ್ ಅಲ್ಲಿ ರೈಸು ಸಾಂಬಾರ್ ಎಲ್ಲ ಚಿಕ್ಕ ಕಿಚನ್ ಆಗಿರೋದ್ರಿಂದ ಎಲ್ಲಾನು ಒಟ್ಟಿಗೆ ಮಾಡಕ್ ಆಗಲ್ಲ. ಸೊ ಇಲ್ಲಿ ಫ್ರೈ ಮಾಡ್ಬಿಟ್ಟು ಆಮೇಲೆ ಅಲ್ಲಿ ಹೋಗಿ ತಿನ್ನೋಣ ಅಂತ ಪ್ಲಾನ್ ಮಾಡಿರೋದು. ನೋಡೋಣ. ಇಲ್ಲ ಸರ್. ಆಯ್ತು, ಆಮೇಲೆ ಎಲ್ಲಿಂದ ಬರ್ತೀರಿ ನೀವೆಲ್ಲ? ಕ್ಯಾಂಪಸ್ ಬರ್ತಿರೋ ನೀವು? ಕ್ಯಾಂಪಸ್ ನೋಡ್ರಿ, ಕೊಡೋಣ. ಪಿಜಿ ಆಂಟಿ ಇವರೇ ಊಟ ಮಾಡ್ತಾರೆ. ಟೈಮು ಏನು ಇಲ್ಲ, ಇವಾಗ ಬಂದ್ರು. ಹಂಗಾಗಿ ಏನೋ ಆಲ್ರೆಡಿ ಎಲ್ಲ ಯೂಸ್ ಮಾಡಿ ಆಗ್ಬಿಟ್ಟಿದೆ. ಅವ್ರಿಗೆ ಅರ್ಥ ಆಗಲ್ಲ, ನಮ್ಗೆ ಹೇಳಕ್ಕಾಗಲ್ಲ. ಮ್ಯಾರಿನೇಟ್ ಮಾಡಾಗಿದೆ. ಮ್ಯಾನಿಪ್ಲೇಟ್ ಅಲ್ಲ, ಮ್ಯಾರಿನೇಟ್. ಫ್ರಿಜ್ ಅಲ್ಲಿ ಇಡ್ಬೋದು. ಇವಾಗ ಯಾವ್ದ್ರಲ್ಲಿ ಹಾಕೊಂಡ್ ಹೋಗೋದನ್ನ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಲೋ, ನಿಮ್ ಹೆಸರು ಗೊತ್ತಿಲ್ಲ. ಇದೊಂದು ಬದುಕಿ
ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ರಂಜಿತವ್ವ ಪ್ಲೀಸ್ ರಂಜಿತಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ತವಾ ಫ್ರೈ ಮಾಡ್ತಿದೀವಿ. ರವಾ ಫ್ರೈ ನಂಗೆ ಇಷ್ಟ ಆಗಲ್ಲ, ಹಂಗಾಗಿ ತವಾ ಫ್ರೈ ಮಾಡ್ತಿದೀವಿ. ನೀರಿದ್ಯಾ?